ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಡಿಸಿರುವಂತಹ ಒಂದು ಬಾಂಬ್ ಈಗ ಕಾಂಗ್ರೆಸ್ ಪಾಳಯದಲ್ಲಿ ನಡುಕ ಹುಟ್ಟಿಸಿದ್ರೆ, ಇತ್ತ ಬಿಜೆಪಿ ಜೆಡಿಎಸ್ನ ಮೈತ್ರಿ ಪಡೆಯಲ್ಲಿ ಒಂದು ಹೊಸ ಹುರುಪನ್ನ ತುಂಬಿದೆ. ಅಷ್ಟಕ್ಕೂ ಮೇ 5ರ ನಂತರ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೌಂಟ್ ಡೌನ್ ಶುರುವಾಯಿತಾ? ದಳಪತಿಯ ಭವಿಷ್ಯದ ಮರ್ಮ ಏನು? ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡಿ. ಹೌದು, ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಸದಾ ಟ್ವಿಸ್ಟ್ ಅಂಡ್ ಟರ್ನ್ ನೀಡುವಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಎತ್ತಿದ ಕೈ. ಇದೀಗ ಅವರು ಹೇಳಿಕೆ ಕೊಟ್ಟಿರುವ ಮೇ 5ರ ನಂತರ ಏನಾಗತ್ತೆ ಕಾದು ನೋಡಿ ಅನ್ನೋ ಹೇಳಿಕೆ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇದು ಕೇವಲ ರಾಜಕೀಯ ಗಿಮಿಕ್ ಅಥವಾ ದೆಹಲಿ ಮಟ್ಟದಲ್ಲಿ ಏನಾದ್ರೂ ಸೀಕ್ರೆಟ್ ಆಪರೇಷನ್ ನಡೀತಿದೆಯಾ ಅಂತ ಚರ್ಚೆಗಳು ಈಗ ಹಳ್ಳಿಯಿಂದ ದಿಲ್ಲಿಯವರೆಗೆ ಹಬ್ಬಿದೆ. ಆಪರೇಷನ್ ಕಮಲವೋ ಅಥವಾ ನಾಯಕತ್ವ ಬದಲಾವಣೆಯೋ? ಕುಮಾರಸ್ವಾಮಿ ಅವರ ಈ ಸ್ಫೋಟಕ ಭವಿಷ್ಯದ ಹಿಂದೆ ಹಲವಾರು ಸಾಧ್ಯತೆಗಳನ್ನ ವಿಶ್ಲೇಷಣೆ ಮಾಡಲಾಗ್ತಿದೆ. ಎಚ್ಡಿಕೆ ಹೇಳಿಕೆಯಿಂದ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಮೇಲ್ನೋಟಕ್ಕೆ ಏನೂ ಆಗಿಲ್ಲ ಅಂತಿದ್ರು, ಒಳಗೊಳಗೆ ನಾಯಕತ್ವದ ಬಗ್ಗೆ ಭಾರಿ ಚರ್ಚೆಯಾಗ್ತಿದೆ. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಅಧಿಪತ್ಯ ಸೇರಿದಂತೆ ಕೆಲವು ಭದ್ರಕೋಟೆಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ನಡುಕ ಶುರುವಾಗಿದೆ. ಅಲ್ಲದೆ ಎಚ್ಡಿಕೆಗೆ ದೆಹಲಿ ಕಮಲ ನಾಯಕರಿಂದ ಇಂಥದ್ದೊಂದು ಸ್ಫೋಟಕ ಮಾಹಿತಿ ಬಂದಿದೆಯಾ? ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಮಾರಸ್ವಾಮಿ ಅವರು ಇಂತಹ ಸ್ಫೋಟಕ ಹೇಳಿಕೆ ಕೊಟ್ರ ಅಥವಾ ಸಚಿವ ಸಂಪುಟ ಪುನರ್ರಚನೆಯೋ ಹೊಸ ಮುಖಗಳ ಸೇರ್ಪಡೆಯೋ ಎಂಬ ಗೊಂದಲ ಸಿಎಂ ಸಿದ್ದರಾಮಯ್ಯ ಅವರಿಗೂ ತಲೆನೋವಾಗಿ ಪರಿಣಮಿಸಿದ್ಯಾ ಅಂತ ನಾನಾ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಒಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಮೇ 5ರ ಭವಿಷ್ಯ ಕೇವಲ ಗಾಳಿಯಲ್ಲಿ ಗುಂಡು ಅಷ್ಟೇನಾ, ಅಥವಾ ನಿಜವಾಗಿ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಹಾಗೊಮ್ಮೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ದೆಹಲಿ ಮಟ್ಟದಲ್ಲಿ ಸದ್ದಿಲ್ಲದೆ ನಡೆಸುತ್ತಿರುವ ಈ ಕಸರತ್ತು ಸಫಲವಾಗುತ್ತಾ? ಕಾಂಗ್ರೆಸ್ ತನ್ನ ಕೋಟೆಯನ್ನ ಉಳಿಸಿಕೊಳ್ಳುತ್ತಾ? ಇದಕ್ಕೆಲ್ಲ ಉತ್ತರ ಸಿಗೋದಕ್ಕೆ ನಾವು ಮೇ 5ರವರೆಗೆ ಕಾಯಲೇಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.